ವೆಸ್ಟ್ ಬೆಂಗಾಲ್ ಎಲೆಕ್ಷನ್ಸ್ ಅಲ್ಲಿ 206 ಅಸೆಂಬ್ಲಿ ಕಾನ್ಸ್ಟಿಟ್ಯೂಯೆನ್ಸಿಲಿ ಬಿಜೆಪಿ ಒಂದು ಹಿಸ್ಟಾರಿಕಲ್ ಗೆಲುವನ್ನ ದಾಖಲೆ ಮಾಡಿದೆ. ಇದು ಬರೀ ಬಿಜೆಪಿ ಒಂದರದೇ ಗೆಲುವಲ್ಲ, 2,40,000 CISF ಪಡೆಗಳು, BSF ಪಡೆಗಳು, ಸೆಂಟ್ರಲ್ ಪೊಲೀಸ್ ಪಡೆಗಳದು ಗೆಲುವು. ಇದು ಫೇಕ್ ವೋಟರ್ಸ್ ನ ತೆಗೆದುಹಾಕಿ ಎಲೆಕ್ಷನ್ಸ್ ನ ನ್ಯಾಯವಾಗಿ ನಡೆಸೋ ತರ ಮಾಡಿರೋ SIR ಮತ್ತೆ ಎಲೆಕ್ಷನ್ ಕಮಿಷನ್ ಅವ್ರ ಗೆಲುವು. ಸಾವು ಬೆದರಿಕೆ ಇದ್ರೂ ಲೆಕ್ಕ ಮಾಡದೆ ಕೆಲಸ ಮಾಡಿರುವಂತಹ ಬಿಜೆಪಿ, ಕಾಂಗ್ರೆಸ್, ಕಮ್ಯುನಿಸ್ಟ್ ಪಾರ್ಟಿಗಳ ಕಾರ್ಯಕರ್ತರದು ಗೆಲುವು. ಅಷ್ಟೊಂದು ಗಲಭೆಗಳ ಮಧ್ಯೆ ಭದ್ರತಾ ಸಿಬ್ಬಂದಿನ ನಂಬಿ ಬಂದು ವೋಟ್ ಹಾಕಿ 93% ಪೋಲಿಂಗ್ ದಾಖಲೆ ಮಾಡಿ ಹಿಸ್ಟ್ರಿ ಕ್ರಿಯೇಟ್ ಮಾಡಿದ ವೆಸ್ಟ್ ಬೆಂಗಾಲ್ ಜನರದ ಗೆಲುವಿದು. ಅಲ್ಟಿಮೇಟ್ಲಿ ಇದೇ ಡೆಮಾಕ್ರಸಿಯ ಗೆಲುವು. 294 ಕಾನ್ಸ್ಟಿಟ್ಯೂಯೆನ್ಸಿಲಿ, ಫಾಲ್ತಾ ಕಾನ್ಸ್ಟಿಟ್ಯೂಯೆನ್ಸಿಲಿ ರೀ ಎಲೆಕ್ಷನ್ಸ್ ಆಗಿರೋದ್ರಿಂದ 293 ಕಾನ್ಸ್ಟಿಟ್ಯೂಯೆನ್ಸಿಲಿ 206 ಸೀಟ್ಸ್ ಗೆದ್ದು ಕಂಪ್ಲೀಟ್ ಸ್ವೀಪ್ ಮಾಡಿದ್ದಾರೆ ಬಿಜೆಪಿ ಅವರು. ಬಾಂಗ್ಲಾದೇಶದಿಂದ ಅಕ್ರಮವಾಗಿ ಬಂದು ವೆಸ್ಟ್ ಬೆಂಗಾಲ್ ಪಾಲಿಟಿಕ್ಸ್ ನ ಕಂಟ್ರೋಲ್ ಮಾಡ್ತಿದ್ದ ಪ್ರತಿಯೊಬ್ಬ ಫೇಕ್ ವೋಟರ್ ಗಂಟು ಮೂಟೆ ಕಟ್ಕೊಂಡು ವಾಪಸ್ ಹೋಗ್ತಾ ಇದ್ದಾರೆ. ಪಾಕಿಸ್ತಾನ್ ಫೀಲ್ಡ್ ಮಾರ್ಷಲ್ ಅಸೀಂ ಮುನೀರ್ ISI ಅವ್ರು ಸೇರ್ಕೊಂಡು ಕೋಲ್ಕತ್ತಾದಲ್ಲಿ ಬ್ಲಾಸ್ಟ್ಸ್ ಪ್ಲಾನ್ ಮಾಡಿದ್ರು. ಸಿಲಿಗುರಿ ಕಾರಿಡಾರ್ ನ ಕಟ್ ಮಾಡಿ ಇಂಡಿಯಾದಿಂದ ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ ನ ಸಪರೇಟ್ ಮಾಡಬೇಕು ಅಂತ ಅನ್ಕೊಂಡಿದ್ದ ಪ್ಲಾನ್ ಅಟ್ರ್ ಫ್ಲಾಪ್ ಆಗಿದೆ. ಪಾಕಿಸ್ತಾನ್ ಅವ್ರ ಪ್ಲಾನ್ ಗೆ ಮಣ್ಣೆರ್ಚಿ ವೆಸ್ಟ್ ಬೆಂಗಾಲ್ ಜನರು ಸ್ಟ್ರಾಂಗ್ ಆಗಿ ನಿಂತು ಸಮಾಧಾನ ಕೊಟ್ರು. RJ Kar ಮೆಡಿಕಲ್ ಕಾಲೇಜ್ ಅಲ್ಲಿ ಅತ್ಯಾಚಾರಕ್ಕೆ ಗುರಿಯಾದ ಟ್ರೈನಿ ಡಾಕ್ಟರ್ ಆತ್ಮಕ್ಕೆ ಇವತ್ತು ಶಾಂತಿ ಸಿಕ್ಕಿರುತ್ತೆ. ಆ ಹುಡುಗಿ ತಾಯಿ ರತ್ನಾ ದೇವ್ನಾಥ್ ಅವರು 28,836 ವೋಟ್ಸ್ ಮೆಜಾರಿಟಿಲ್ ಗೆದ್ದಿದ್ದಾರೆ. ಈ ಎಲೆಕ್ಷನ್ಸ್ ಅಲ್ಲಿ TMC ಗೆದ್ರೆ ಅಜಯ್ ಪಾಲ್ ಶರ್ಮಾ ಅವರು UPಲಿ ಇದ್ರು ವೆಸ್ಟ್ ಬೆಂಗಾಲ್ಗೆ ಎಳ್ಕೊಂಡ್ ಬಂದು ಇಲ್ಲಿ ಜೈಲ್ಗೆ ಹಾಕಿ ಸಾಯಿಸ್ಬಿಡ್ತೀವಿ ಅಂತ ವಾರ್ನಿಂಗ್ಸ್ ಬಂದಿತ್ತಂತೆ. ಈ ದೀದಿ ಅವರ ಅಳಿಯ ನೆಪೋ ಕಿಡ್ ಅಭಿಷೇಕ್ ಬೆನರ್ಜಿ ಏನಂತಾನೆ ಅಂದ್ರೆ 2026ರಲ್ಲಿ TMCನೇ ಗೆಲ್ಲುತ್ತೆ, ಗೆದ್ಮೇಲೆ ತಮ್ಮಿದ್ರೆ ಅಮಿತ್ ಶಾಗೆ ವೆಸ್ಟ್ ಬೆಂಗಾಲ್ ಅಲ್ಲಿ ಇರ್ಲಿ ಅಂತ ಸವಾಲ್ ಹಾಕ್ತಾನೆ. ಪುಣ್ಯ TMC ಅವ್ರು ಸೋತ್ರು. ಬೈ ಚಾನ್ಸ್ ಏನಾದ್ರು ಗೆದ್ಬಿಟ್ಟಿದ್ರೆ ಇವ್ರ ಆಟಗಳು ನೋಡಕ್ ಆಗ್ತಿತ್ತ? ವೆಸ್ಟ್ ಬೆಂಗಾಲ್ ನದ್ ಏನ್ ಮಾಡಕ್ ಬಿಡ್ತಿದ್ರೋ ಏನೋ. ಇವ್ರ ಅರಾಚಕತೆಗಳಿಗೆಲ್ಲ ಕೊನೆಗೂ ಫುಲ್ ಸ್ಟಾಪ್ ಆಗ್ದಂಗಾಯ್ತು. ಈ ಎಲೆಕ್ಷನ್ಸ್ ನ ಅಬ್ಸರ್ವ್ ಮಾಡಿದ್ರೆ ಮೇನ್ ಗೇಮ್ ಚೇಂಜಿಂಗ್ ಪಾಯಿಂಟ್ ಏನು ಅಂತಂದ್ರೆ, 93 ಲಕ್ಷ ಜನ ಫೇಕ್ ಬಾಂಗ್ಲಾ ವೋಟರ್ಸ್ ನ ಬಾಂಗ್ಲಾದೇಶ್ಗೆ ಕಳ್ಸಿರೋದು SIR ಟೀಮ್ ಅವ್ರು ಮಾಡಿದ ಕೆಲಸ ಇದು. ಎರಡನೇದು, ವೋಟ್ ಹಾಕಕ್ಕೆ ಬರೋರ್ಗೆ ರಕ್ಷಣೆ ಕೊಟ್ಟಿರೋದು. ಈ 2 ಪಾಯಿಂಟ್ ಇಂದ 2021 ಅಲ್ಲಿ ಗೆಲ್ಲಕ್ಕಾಗದೇ ಇರೋ ಸೀಟ್ಗಳನ್ನೆಲ್ಲ ಈ ಸಲ ಬಿಜೆಪಿ ಅವ್ರು ಗೆದ್ದಿದ್ದಾರೆ. SIR ಅವ್ರು ಬಂದು 93 ಲಕ್ಷ ಜನನ ಐಡೆಂಟಿಫೈ ಮಾಡಿ ಬಾಂಗ್ಲಾದೇಶ್ಗೆ ಓಡಿಸಿದ್ದಾರೆ. ಆದ್ರೆ ರೆಕಾರ್ಡ್ಸ್ ಪ್ರಕಾರ ಇನ್ನ ಇಲ್ಲಿ ತುಂಬಾ ಜನ ಇದ್ದಾರೆ ಅಂತ ಡಿಟೆಕ್ಟ್ ಮಾಡ್ತಾ ಇದ್ದಾರೆ. ಮುರ್ಷಿದಾಬಾದ್ ಅಲ್ಲಿ ಉಗ್ರವಾದ ಕ್ರಿಯೇಟ್ ಮಾಡಿರೋರ್ನ ಡಿಟೆಕ್ಟ್ ಮಾಡಿ ಫೇಕ್ ಆಧಾರ್, ವೋಟರ್ ID, ಪ್ಯಾನ್ ಕಾರ್ಡ್ ನ ಎಲ್ಲ ಇಸ್ಕೊಂಡು ಡಿಲೀಟ್ ಮಾಡ್ತಾ ಇದ್ದಾರೆ. ಆಮೇಲೆ ಇವ್ರಿಗೆ ಯಾವುದೇ ಕೋರ್ಟ್ ಹಿಯರಿಂಗ್ಗೂ ವೇಟ್ ಮಾಡದೆ ರಾತ್ರಿ ಬಾರ್ಡರ್ ಹತ್ರ ಕರ್ಕೊಂಡೋಗಿ ಫೆನ್ಸ್ ಇಂದ ಆಚೆಗೆ ದೂಕ್ತಾರಂತೆ. ಈ ರೀತಿ ಆಲ್ರೆಡಿ ಹಿಮಂತ್ ಬಿಸ್ವಾ ಶರ್ಮಾ ಅವರು ಅಸ್ಸಾಂ ಅಲ್ಲಿ ಫಾಲೋ ಮಾಡಿದ್ದಾರೆ. ಈಗ ವೆಸ್ಟ್ ಬೆಂಗಾಲ್ ಅಲ್ಲೂ ಇದನ್ನ ಇಂಪ್ಲಿಮೆಂಟ್ ಮಾಡ್ತಾರೆ. ಇದೆಲ್ಲ ಓಕೆ, ಆದ್ರೆ ಇವ್ರಿಗೆ ಆಧಾರ್, ವೋಟರ್ ID, ಪ್ಯಾನ್ ಕಾರ್ಡ್ ಇದನ್ನ ಯಾವ ಬೇಸಿಸ್ ಮೇಲೆ ಕೊಟ್ಟರು ಅಂತ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ತುಂಬಾ ಡೀಪ್ ಆಗಿ ಡಿಗ್ ಮಾಡ್ತಾ ಇದ್ದಾರೆ. ಅಕ್ಕನ್ ಸ್ಕೆಚ್ ಏನು ಅನ್ಬಿಟ್ಟು ರಿವರ್ಸ್ ಇಂಜಿನಿಯರಿಂಗ್ ಮಾಡಿ ಕ್ರಾಕ್ ಡೌನ್ ಮಾಡ್ತಾ ಇದ್ದಾರೆ. May 4th ಅಲ್ವಾ ಅಕ್ಕ ಸೋತಿದ್ದು, ಅವತ್ತು ರಾತ್ರಿನೇ ಬಿಜೆಪಿ ಚೀಫ್ ಸೆಕ್ರೆಟರಿಯೇಟ್ ಆಫೀಸ್ ಇಂದ ಒಂದು ಆರ್ಡರ್ ಪಾಸ್ ಮಾಡಿದ್ದಾರೆ. ಕೋಲ್ಕತ್ತಾದಲ್ಲಿರೋ ಎಲ್ಲಾ ಸರ್ಕಾರಿ ಕಚೇರಿಗಳಲ್ಲಿ, CM ಆಫೀಸ್ ಅಲ್ಲಿ, ಕಾರ್ಯಾಲಯಗಳಲ್ಲಿ ಯಾವುದೇ ರೀತಿ ಫೈಲ್ಸ್ ಮಿಸ್ ಮಾಡೋ ಆಗಿಲ್ಲ ಅಂತ ಆದೇಶಗಳು ಕೊಟ್ಟಿದ್ದಾರೆ. ಯಾವುದೇ ರೀತಿಯ ಟ್ಯಾಂಪರಿಂಗ್ ಅಥವಾ ಡ್ಯಾಮೇಜ್ ಆಗಬಾರ್ದು ಅಂತ IAS, IPS, ಚೀಫ್ ಸೆಕ್ರೆಟರಿ, DGಗೆ, ವೆಸ್ಟ್ ಬೆಂಗಾಲ್ IG ಗೆ, ಪೊಲೀಸ್ಗಳಿಗೆ ಎಲ್ಲರಿಗೂ ಸ್ಟ್ರಿಕ್ಟ್ ಆಗಿ ಆರ್ಡರ್ಸ್ ಕಳಿಸಿದ್ದಾರೆ. ಒಂದಂದ್ರೆ ಒಂದು ಫೈಲು ಮಿಸ್ ಆಗೋ ಆಗಿಲ್ಲ. ಬೈ ಚಾನ್ಸ್ ಏನಾದ್ರೂ ಮಿಸ್ ಆಯ್ತು ಅಂತಂದ್ರೆ ಇಮಿಡಿಯೇಟ್ ಆಗಿ ಸಸ್ಪೆಂಡ್ ಮಾಡ್ತೀವಿ ಅಂತ ಸ್ಟ್ರಿಕ್ಟ್ ಆಗಿ ಆರ್ಡರ್ಸ್ ನ ಪಾಸ್ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಹೌರಾದಲ್ಲಿ ಇರೋ ನಂಬರ್ ಅಂಡ್ CM ಸ್ಟೇಟ್ ಸೆಕ್ರೆಟರಿ ಆಫೀಸ್ ಆಚೆ, ಎಜುಕೇಶನ್ ಮಿನಿಸ್ಟರ್ ವಿಕಾಸ್ ಭವನ್ ಆಫೀಸ್ ಆಚೆ, ಹೆಲ್ತ್ ಮಿನಿಸ್ಟ್ರಿ, ಫೈನಾನ್ಸ್ ಮಿನಿಸ್ಟ್ರಿ ಎಲ್ಲರ ಆಫೀಸ್ ಆಚೆನು ಯಾರು ಯಾವುದೇ ರೀತಿ ಫೈಲ್ಸ್ ಆಗ್ಲಿ, ಪೇಪರ್ಸ್ ಆಗ್ಲಿ, ಡಾಕ್ಯುಮೆಂಟ್ಸ್ ಆಗ್ಲಿ ಮನೆ ತಗೊಂಡ್ ಹೋಗದೆ ಇರೋ ರೀತಿ CAPF ಜವಾನ್ಗಳು ಗೇಟ್ ಆಚೆ ನಿಂತ್ಕೊಂಡು ಕಂಪ್ಲೀಟ್ ಸ್ಟ್ರಿಕ್ಟ್ ಚೆಕ್ಅಪ್ ಮಾಡ್ತಾ ಇದಾರಂತೆ. May 9th ನಂತರ ಎಲ್ಲಾ ಸ್ಕ್ಯಾಮ್ಸ್ ಆಚೆ ಬರಲಿದೆ. ಆಮೇಲೆ ಬಾಂಗ್ಲಾದೇಶ್ಗೆ ಇನ್ನ ಎಷ್ಟು ಜನ ಹೋಗೋರಿದ್ದಾರೆ ಅಂತ ನೋಡ್ಬೇಕಾಗಿದೆ. 15 ವರ್ಷಗಳಿಂದ ಬಾಂಗ್ಲಾದೇಶಿಂದ ನುಗ್ಗು ಬಂದಿರೋರಿಗೆ ಫ್ರೀ ಬೀಸ್ ಅಂತೆ, ಭಾಗ್ಯಗಳಂತೆ ಎಲ್ಲ ಕೊಟ್ಟು, ಜಾಗ ಕೊಟ್ಟು ಸಪೋರ್ಟ್ ಮಾಡಿದ್ದಾರೆ ಈ ದೀದಿ. ಇದೆಲ್ಲ ಯಾರ ದುಡ್ಡಿಂದ ಕೊಟ್ಟಿರೋದು? ವೆಸ್ಟ್ ಬೆಂಗಾಲ್ ಪ್ರಜೆಗಳು ಕಷ್ಟಪಟ್ಟು ಕಟ್ಟಿರೋ ಟ್ಯಾಕ್ಸ್ ದುಡ್ಡನ್ನ ಇವ್ರಿಗೆ ಇಷ್ಟ ಬಂದಂಗೆ ಪಕ್ಕದ ದೇಶದವ್ರಿಗೆ ಹಂಚಾಕಿದ್ದಾರೆ. ಭಾರತದಲ್ಲಿ ಪಶ್ಚಿಮ ಬಾಂಗ್ಲಾದೇಶ 24ನೇ ಸ್ಥಾನಕ್ಕೆ ಹೋಗ್ಬಿಟ್ಟಿದೆ ಆರ್ಥಿಕವಾಗಿ. ಇಂಡಿಪೆಂಡೆನ್ಸ್ ಟೈಮ್ ಅಲ್ಲಿ 2ನೇ ಸ್ಥಾನದಲ್ಲೋ 3ನೇ ಸ್ಥಾನದಲ್ಲೋ ಇದ್ದ ವೆಸ್ಟ್ ಬೆಂಗಾಲ್ ಕತೆ ಹೆಂಗಾಗಿದೆ ನೋಡಿ. ಯಾಕಂದ್ರೆ ನಾನು ಹಿಂದೆ ವಿಡಿಯೋಸ್ ಅಲ್ಲಿ ಹೇಳ್ದಂಗೆ ಡಿಕೇಡ್ಸ್ ಇಂದ ಡೆವಲಪ್ಮೆಂಟ್ ಇಲ್ಲ.
ಇಂಡಸ್ಟ್ರೀಸ್ ಇಲ್ಲ, ಬರೀ ಧರಣಿಗಳು, ಜಗಳಗಳು, ಫ್ರೀ ಬೀಸು. ಹೋಗ್ಲಿ, ಆ ಫ್ರೀ ಬೀಸ್ ನಮ್ಮವ್ರಾದ್ರೂ ಎಂಜಾಯ್ ಮಾಡ್ತಿದ್ರ? ಇಲ್ಲ, ಅದನ್ನು ಪಕ್ಕದ ದೇಶದವ್ರಿಗೆ ಕೊಟ್ಕೊಂಡ್ ಕೂತಿದ್ರು. ಇಷ್ಟು ವರ್ಷದಿಂದ ಕಲೆಕ್ಟ್ ಮಾಡಿರೋ ಟ್ಯಾಕ್ಸ್ ಅಮೌಂಟ್ ನ ಕಂಪ್ಲೀಟ್ ಆಗಿ ಬಾಂಗ್ಲಾದೇಶ ಅವ್ರಿಗೆ ಹಂಚಿದ್ದಾರೆ ದೀದಿ. ಅಕ್ಕ ರೆಫ್ಯೂಜಿ ಕ್ಯಾಂಪ್ಸ್ ಗಳನ್ನ ಲೀಗಲ್ ಮಾಡಿದ್ದಾರೆ. 25,000 ಫ್ಯಾಮಿಲೀಸು, ಜನಕ್ಕಲ್ಲ ಫ್ಯಾಮಿಲೀಸು. ಆ ಫ್ಯಾಮಿಲಿಗಳು ಗೊತ್ತಲ್ಲ ಎಷ್ಟ್ ಜನ ಇರ್ತಾರೋ ಏನೋ, ಆ ಫ್ಯಾಮಿಲಿಗಳಿಗೆ ಜಾಗಗಳನ್ನ ಲೀಗಲ್ ಆಗಿ ರಿಜಿಸ್ಟರ್ ಮಾಡಿಸಿದಾರಂತೆ. ಜಾಗಗಳು ಲೀಗಲ್ ಆಗಿ ರಿಜಿಸ್ಟರ್ ಆದ್ಮೇಲೆ ಪ್ರೂಫ್ ಸಿಕ್ತಲ್ಲ, ಈ ಪ್ರೂಫ್ ನೀಡ್ಕೊಂಡು ನಾವ್ ಇಲ್ಲಿಯವರೇ ಅನ್ಕೊಂಡು ಆಧಾರ್ ಕಾರ್ಡ್ ಮಾಡಿಸಿರೋದಂತೆ. ಈ ತರ ಎಷ್ಟೋ ಜನಕ್ಕೆ ಕೊಟ್ಟು 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 ಈ ದೀದಿ ಇಲ್ಲಿಗಲ್ಸ್ಗೆ ಆರ್ಮಿ ಕ್ರಿಯೇಟ್ ಮಾಡಿ ಒಂದು ಭದ್ರ ಕೋಟೆನ್ ರೆಡಿ ಮಾಡಿ ಇಟ್ಕೊಂಡಿದ್ದು ಇಷ್ಟು ದಿನ. ಈ ಇಲ್ಲಿಗಲ್ ಪಡೆಗಳ ಕೆಲಸ ಏನು? ವೋಟಿಂಗ್ ಟೈಮ್ ಅಲ್ಲಿ ಕ್ರೂಡ್ ಬಾಂಬ್ಸ್ ಹಾಕೋದಂತೆ, ಜನರಿಗೆ ಭಯ ಪಡಿಸಿ ರೌಡಿಸಮ್ ಮಾಡೋದಂತೆ, ವೋಟ್ ರೆಗ್ಗಿಂಗ್ ಮಾಡೋದಂತೆ, CAA NRC ಬಿಲ್ಸ್ ಅಗೇನ್ಸ್ಟ್ ಧರಣಿ ಕೂರೋದಂತೆ, ಶಾಂತ ರೀತಿಯಲ್ಲಿ ಪ್ರತಿಭಟನೆ ಮಾಡೋದಂತೆ. ಇವ್ರ ಶಾಂತ ರೀತಿ ಏನು ಅಂತ ಗೊತ್ತಲ್ಲ, ಕಂಪ್ಲೀಟ್ ವೈಲೆನ್ಸ್, ಕ್ಯಾಸ್ ಕ್ರಿಯೇಟ್ ಮಾಡೋದು. ಅಷ್ಟೇ ಅಲ್ಲ, ಬಾರ್ಡರ್ ಫೆನ್ಸಿಂಗ್ ನ ಕಟ್ ಮಾಡೋದು, BSF ಜವಾನರ ಮೇಲೆ ದಾಳಿ ಮಾಡೋದು, ಫೆನ್ಸಿಂಗ್ ಹಾಕದೇ ಇರೋ ತರ ಮಾಡೋದು, ಈ ಲ್ಯಾಂಡ್ ಅಲಾಟ್ಮೆಂಟ್ ಗಳೇನಾದ್ರೂ ಇರುತ್ತಲ್ಲ ಅದ ಆಗದೆ ಇರೋ ತರ ಮಾಡೋದು. ಎರಡ ಇವ್ರ ಆಟಗಳು. ಪಕ್ಕದ ದೇಶದಿಂದ ಬದುಕಕ್ಕೆ ಅಂತ ನುಗ್ಗಿ ನಮ್ ದೇಶಕ್ಕೆ ಬಂದವರು ನಮ್ ದೇಶದ ಜನರ ಮೇಲೆ ಬಿದ್ದು ಅತ್ಯಾಚಾರ ಮಾಡೋದು. ಈ ಮ್ಯಾಪ್ ನೋಡಿ, ವೆಸ್ಟ್ ಬೆಂಗಾಲ್ಗೂ ಬಾಂಗ್ಲಾದೇಶ್ಗೂ ಮಧ್ಯ ಸುಮಾರು 2,200 ಕಿಲೋಮೀಟರ್ ಬಾರ್ಡರ್ ಶೇರ್ ಆಗಿರುತ್ತೆ. ಇದರಲ್ಲಿ 1,600 ಕಿಲೋಮೀಟರ್ ಮಾತ್ರ ಫೆನ್ಸಿಂಗ್ ಆಗಿರೋದು. ಇನ್ನ 600 ಕಿಲೋಮೀಟರ್ಗೆ ಫೆನ್ಸಿಂಗ್ ಆಗಿಲ್ಲ. ಎಸ್ಪೆಷಲಿ ಈ ನಾರ್ತ್ ಸೈಡ್ ಇರೋ ವೆಸ್ಟ್ ಬೆಂಗಾಲ್ ಇದೆಯಲ್ಲ, ಇಲ್ಲಿ ಫೆನ್ಸಿಂಗ್ ಆಗಿಲ್ದೆ ಇರೋ ಬಾರ್ಡರ್ಸ್ ಇಂದ ಬಂದು ಮುರ್ಷಿದಾಬಾದ್, ಮಾಲ್ಡಾ, ನಾರ್ತ್ ಪರಾಗ್ನಸ್, ಸೌತ್ ಪರಾಗ್ನಸ್, ದೀನಜ್ಪುರ್, ಡಾರ್ಜಿಲಿಂಗ್, ಜಲ್ಪೈಗುರಿ ಡಿಸ್ಟ್ರಿಕ್ಟ್ಸ್ ಅಲ್ಲಿ ಲಕ್ಷ ಜನ ಬಂದು ಸೆಟ್ಲ್ ಆಗೋದು. ಅಷ್ಟೇ ಅಲ್ಲ, ಇಲ್ಲಿಂದ ಭಾರತ ದೇಶದ ಮೂಲೆ ಮೂಲೆಗೂ ಬಂದು ಸೇರ್ಕೊಳ್ಳೋದು. ಡೆಲ್ಲಿ, ಬಾಂಬೆ, ಹೈದರಾಬಾದ್, ಚೆನ್ನೈ, ಬೆಂಗಳೂರು ಎಲ್ಲ ಕಡೆ ಕನ್ಸ್ಟ್ರಕ್ಷನ್ ವರ್ಕರ್ಸ್ ತರ ಬಂದು ಕೆಲಸ ಮಾಡೋದು. ಅಷ್ಟ್ಯಾಕೆ, ನಮ್ ಕೊಡಗು ಚಿಕ್ಕಮಂಗ್ಳೂರು ಕಾಫಿ ಎಸ್ಟೇಟ್ಸು, ಮತ್ತೆ ಮುನ್ನಾರಲ್ಲಿ ಟೀ ಎಸ್ಟೇಟ್ಸು, ಊಟಿಲಿರೋ ಟೀ ಎಸ್ಟೇಟ್ಸು, ಇಲ್ಲೆಲ್ಲ ಲೇಬರ್ ತರ ಕೆಲಸ ಮಾಡ್ತಿರೋರ್ನ ಹೋಗಿ ಒಂದ್ಸಲ ಕೇಳಿ ಎಲ್ಲಿಂದ ನೀವು ಬಂದಿರೋದು ಅನ್ಬಿಟ್ಟು. ಎಲ್ಲಾ ವೆಸ್ಟ್ ಬೆಂಗಾಲ್ ಅಂತ ಹೇಳೋದು ಅಥವಾ ಅಸ್ಸಾಂ ಅಂತ ಹೇಳೋದು. ಈ ನಕಲಿ ಬಾಂಗ್ಲಾದೇಶಿಗಳಿಂದ ನಿಜವಾಗ್ಲೂ ಪಾಪ ವೆಸ್ಟ್ ಬೆಂಗಾಲ್ ಮತ್ತೆ ಅಸ್ಸಾಂ ಇಂದ ಬಂದಿರೋರು ಕಷ್ಟ ಆಗುತ್ತೆ. ಇವರೆಲ್ಲ ಇಲ್ಲಿವರೆಗೂ ಬಂದು ನಮ್ಮವ್ರಿಗೆ ಸಿಗೋ ಕೆಲ್ಸನ ಇವ್ರು ಕಿತ್ಕೊಳ್ಳೋದು. ನಮ್ಮವ್ರು ಅಂದ್ರೆ ನಿಜವಾದ ವೆಸ್ಟ್ ಬೆಂಗಾಲೀಸು ಮತ್ತೆ ನಿಜವಾದ ಅಸ್ಸಾಮಿಗಳು ನಮ್ಮವ್ರೆ. ಇಲ್ಲೇ ಅಲ್ಲ, ಇವರು ಒಮನ್, ಕತಾರು, ತುಂಬಾ ಗಲ್ಫ್ ದೇಶಗಳಲ್ಲಿ ಫಸ್ಟ್ ಲೀಗಲ್ ಆಗಿ ವೀಸಾ ತಗೊಂಡು ಹೋಗ್ತಾರೆ. ಆಮೇಲೆ ಎಕ್ಸ್ಪೈರ್ ಆಗೋದ್ಮೇಲೆ ಅಲ್ಲಿ ಅಪ್ಸ್ಕಾಂಡ್ ಆಗಿ ಅಲ್ಲಿ ಇಲ್ಲೀಗಲ್ ಆಗಿ ಕೆಲಸ ಮಾಡ್ತಾ ಇರ್ತಾರೆ. ಸ್ಟ್ರಿಕ್ಟ್ ರೂಲ್ಸ್ ಇರೋ ಮಿಡಲ್ ಈಸ್ಟ್ ಅಲ್ಲೇ ಇಷ್ಟ ಆಟ ಆಡೋರು ಇನ್ನು ಪಕ್ಕದಲ್ಲೇ 600 ಕಿಲೋಮೀಟರ್ ಬಾರ್ಡರ್ ಅಲ್ಲಿ ಫೆನ್ಸಿಂಗ್ ಇಲ್ಲ ಅಂತಂದ್ರೆ ನಮ್ ದೇಶಕ್ ನುಗ್ಗೋದ್ ಇವ್ರಿಗೆ ಕಷ್ಟನಾ? ಗಲ್ಫ್ ದೇಶಗಳಲ್ಲಿ ಏನೋ ಕೆಲಸ ಮಾಡ್ಕೊಂಡು ಬದುಕಕ್ ಹೋಗಿರ್ತಾರೆ ಅಂತ ಅನ್ಕೊಳ್ಳೋಣ, ನೋ ಇಶ್ಯೂಸ್. ಆದ್ರೆ ಇಲ್ಲಿ ಸಿಟಿಸನ್ಶಿಪ್ ತಗೋತಾರೆ, ಸಿಗುತ್ತೆ ಇವ್ರಿಗೆ, ವೋಟ್ ಹಾಕ್ತಾರೆ, ಕಂಪ್ಲೀಟ್ ಡೆಮೋಗ್ರಫಿನ್ ಚೇಂಜ್ ಮಾಡ್ತಾ ಇದಾರೆ. ಯಾವ್ದೋ ದೇಶದಿಂದ ಬಂದು ನಮ್ ಜನದ ಮೇಲೆ ರೌಡಿಸಮ್ ಮಾಡ್ತಾರೆ, ವೈಲೆನ್ಸ್ ಕ್ರಿಯೇಟ್ ಮಾಡ್ತಾರೆ. ಮುರ್ಷಿದಾಬಾದ್ ಅಲ್ಲಿ ಹಿಂದೂ ವ್ಯಾಪಾರಿಗಳ ಅಂಗಡಿ ಮೇಲೆ ಬೆಂಕಿ ಹಾಕ್ತಾರೆ. ಈಗ ನ್ಯೂಸ್ ಅಲ್ಲಿ ಏನ್ ಬರುತ್ತೆ? ಹಿಂದೂ ವ್ಯಾಪಾರಿಗಳ ಅಂಗಡಿಗಳ ಮೇಲೆ ಮುಸ್ಲಿಂ ಅವರು ದಾಳಿ ಮಾಡಿದ್ರು ಅಂತ ಬರುತ್ತೆ, ಮುಸ್ಲಿಂ ಅವರು ಅಂತ ಬರುತ್ತೆ. ಆದ್ರೆ ಬಾಂಗ್ಲಾದೇಶಿ ಮುಸ್ಲಿಂ ಅವರು ಅಂತ ಬರಲ್ಲ. ಅವಾಗ ಏನಾಗುತ್ತೆ? ಕಿಯಾಸ್ ಕ್ರಿಯೇಟ್ ಆಗುತ್ತೆ. ನ್ಯಾಚುರಲಿ ಹಿಂದೂ ಮುಸ್ಲಿಂ ಜಗಳಗಳು ಸ್ಟಾರ್ಟ್ ಮಾಡೋ ತರ ಮಾಡ್ತಾರೆ ಇವರು. ಆವಾಗ ಅನ್ಸ್ಟೆಬಿಲಿಟಿ ಕ್ರಿಯೇಟ್ ಆಗುತ್ತೆ. ಆಮೇಲೆ ಗೌರ್ಮೆಂಟ್ ವೀಕ್ ಆಗುತ್ತೆ. ಇದೇ ಪ್ಲಾನು. ಇದ್ರಿಂದ ISI ಪಾಕಿಸ್ತಾನ್ ಕೈವಾಡ ಇದೆ. ಇಲ್ಲಿ ಪಾಕಿಸ್ತಾನ್ ಫೀಲ್ಡ್ ಮಾರ್ಷಲ್ ಅಸೀಂ ಮುನೀರ್ ಅವರು ಸ್ಟೇಟ್ಮೆಂಟ್ ಕೊಟ್ಟಿರೋದನ್ನ ಕನ್ಸಿಡರ್ ಮಾಡಿದ್ರೆ ಇದು ಒಂದು ದೊಡ್ಡ ಪ್ರೊಪಗ್ಯಾಂಡಾ ಅಂತ ಅನಿಸ್ತಿಲ್ವಾ? ಯೋಚನೆ ಮಾಡಿ. ಈಗ ಪಾಯಿಂಟ್ ಬರೋಣ. 600 ಕಿಲೋಮೀಟರ್ಸ್ ನಾನ್ ಫೆನ್ಸಿಂಗ್ ಏರಿಯಾಲಿ 200 ಕಿಲೋಮೀಟರ್ಸ್ ರಿವರ್ ಡೆಲ್ಟಾ ಇದೆ. ನ್ಯಾಚುರಲಿ ರಿವರ್ ಡೆಲ್ಟಾ ಮೇಲೆ ಫೆನ್ಸಿಂಗ್ ಮಾಡೋದು ಬಹಳ ಕಷ್ಟ. ಸೊ ಸದ್ಯಕ್ಕೆ ಅದನ್ನ ಸೈಡ್ ಇಡೋಣ. ಇನ್ನು 400 ಕಿಲೋಮೀಟರ್ ಲ್ಯಾಂಡ್ ಇದೆಯಲ್ಲ, ಅಲ್ಲಿ ಫೆನ್ಸಿಂಗ್ ಮಾಡಕ್ಕೆ ಫಸ್ಟ್ ಲ್ಯಾಂಡ್ ಅಕ್ವಿಸಿಷನ್ ಮಾಡಬೇಕು. ಇದು ಯಾರ ಡ್ಯೂಟಿ? ಇದು ಸ್ಟೇಟ್ ಗೌರ್ಮೆಂಟ್ ಅವ್ರ ಡ್ಯೂಟಿ. ಅಲ್ಲಿ ಸರ್ವೆ ಮಾಡಿ ರೈತರ ಹತ್ರ ಲ್ಯಾಂಡ್ ಅಕ್ವಿಸಿಷನ್ ಮಾಡಿ BSF ಅವ್ರಿಗೆ ಜಾಗ ಕೊಡಿಸ್ಕೊಡೋದು ಇವ್ರ ಕೆಲ್ಸ. ಆದ್ರೆ ಇಲ್ಲಿ ಇದ್ದ TMC ಗೌರ್ಮೆಂಟ್ ಹತ್ರ ಇದನ್ನ ಎಕ್ಸ್ಪೆಕ್ಟ್ ಮಾಡಬಹುದಾ? ಎಷ್ಟು ದಿನಗಳಾದ್ರೂ, ಎಷ್ಟು ತಿಂಗಳುಗಳಾದ್ರೂ, ಎಷ್ಟು ವರ್ಷಗಳು ಕಳೆದ್ರು ಆ ಲ್ಯಾಂಡ್ BSF ಅವ್ರಿಗೆ ಸಿಗಲಿಲ್ಲ. ಈ ಆರ್ಟಿಕಲ್ ನೋಡಿ. ಈ ಕೆಲಸ ಏನಾದ್ರೂ ಆಗ್ಬಿಟ್ಟಿದ್ರೆ ಬಾಂಗ್ಲಾದೇಶದಿಂದ ನುಗ್ಗಕ್ಕಾಗ್ತಿತ್ತ? ಅಲ್ಲ, ಈ TMC ಅವ್ರಿಗೂ ಪಕ್ಕದ ದೇಶದಿಂದ ಬರೋರು ಬೇಕಿದ್ರು ಬಿಡಿ ವೋಟ್ ಹಾಕಕ್ಕೆ. BSF ಅವರು 127 ಕಿಲೋಮೀಟರ್ ಜಾಗ ಕೇಳಿದ್ರೆ ಇವ್ರು 12 ಕಿಲೋಮೀಟರ್ ಜಾಗ ಕೊಟ್ಟಿದಾರಂತೆ.
ಅದೇನಾದ್ರೂ ಪಕ್ಕದ ಮನೆ ಕಾಂಪೌಂಡ, ಇಂಟರ್ನ್ಯಾಷನಲ್ ಬಾರ್ಡರ್. ಅದಕ್ಕೆ ಕೋಲ್ಕತ್ತಾ ಹೈಕೋರ್ಟ್ ಕ್ಯಾಕರ್ಸ್ ಮಖಕ್ಕೆ ಉಗ್ದಿದೆ, ಅಂದ್ರೂ ಇವ್ರು ಕೊಟ್ಟಿಲ್ಲ. ಈ ಮಹಾತಾಯಿ ಮಾಡಿರೋ ಪಾಪಗಳು ಒಂದಲ್ಲ ಎರಡಲ್ಲ. ನಿನ್ನೆ ಸೋತಿದ್ದಾರೆ ಅಲ್ವಾ, ಪ್ರೆಸ್ ಮುಂದೆ ಬಂದು 100 ಸೀಟ್ಸ್ ಅಲ್ಲಿ ರೆಗ್ಗಿಂಗ್ ಆಗಿದೆ, EVM ಮಿಷಿನ್ ಟ್ಯಾಂಪರಿಂಗ್ ಆಗಿದೆ, TMC ಪ್ರಜೆಗಳೆಲ್ಲ ಹುಲಿಗಳ ತರ ದಂಗೆ ಎಬ್ಸಿ ಅಜಿಟೇಷನ್ ಕ್ರಿಯೇಟ್ ಮಾಡಿ ಹೊಡಿರಿ ಸಾಯಿಸಿ ಅಂತ ಜನರನ್ನ ಪ್ರವೋಕ್ ಮಾಡ್ತಾ ಇದ್ದಾರೆ. ಕೇರಳದಲ್ಲಿ ಕಾಂಗ್ರೆಸ್ ಸಪೋರ್ಟೆಡ್ UDF ಗವರ್ಮೆಂಟ್ ಬಂದಿದೆ. ತಮಿಳ್ನಾಡಲ್ಲಿ ಕಾಂಗ್ರೆಸ್ TVKಗೆ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇವರೆಲ್ಲ ಗೆದ್ದಿದಾರಲ್ವಾ, ಇವ್ರದೆಲ್ಲ EVM ಮಿಷಿನ್ ಟ್ಯಾಂಪರ್ ಆಗಿಲ್ವಂತ ಅಂತ ನನ್ ಡೌಟ್. ಏನೇ ಆಗ್ಲಿ, ಜಡ್ಜ್ಮೆಂಟ್ ಡೇ ಅಂತೂ ಬಂತು. ವೆಸ್ಟ್ ಬೆಂಗಾಲ್ಗೆ ಇನ್ ಮುಂದೆ ಆದ್ರೂ ಒಳ್ಳೆ ಕಾಲ ಸ್ಟಾರ್ಟ್ ಆಗುತ್ತೆ ಅಂತ ಅನ್ಕೋಬಹುದು. ಇದೇ ತರ ಅಪ್ಡೇಟ್ಸ್ಗೆ ರಿಯಲ್ ರಿಪೋರ್ಟ್ಸ್ HD ಚಾನೆಲ್ನ ಫಾಲೋ ಮಾಡೋದು ಮರಿಬೇಡಿ. ಈ ವಿಡಿಯೋ ಇಷ್ಟ ಆಯ್ತು ಅಂತಂದ್ರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ನಿಮಗೆ ಜಸ್ಟ್ 1 ಸೆಕೆಂಡ್ ಹಿಡಿಯುತ್ತೆ ಶೇರ್ ಮಾಡಕ್ಕೆ, ಆದ್ರೆ ಅದೇ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಮತ್ತಷ್ಟು ಇದೇ ತರ ಅನಾಲಿಸಿಸ್ ಮಾಡಿ ಕಷ್ಟಪಟ್ಟು ವಿಡಿಯೋ ಮಾಡಬೇಕು ಅನ್ನೋದಕ್ಕೆ ಒಂದು ಎಂಕರೇಜ್ಮೆಂಟ್ ಅದು. ಅದಕ್ಕೆ ಮ್ಯಾಕ್ಸಿಮಮ್ ಶೇರ್ ಮಾಡಿ. ಇದೇ ತರ ವಿಡಿಯೋಸ್ ಜೊತೆಗೆ ನಿಮ್ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ ಮಾತೆ.